ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಚ್ಚಚ್ಚು ಬೆಲ್ಲದಚ್ಚು. ಅಚ್ಚಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು. ಹಾಯ್ ಪುಟಾಣಿಗಳೇ, ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಭಾಗವಹಿಸುತ್ತಿರುವ ಪುಟಾಣಿಗಳು ವಿರಾಜಪೇಟೆ ಅಮ್ಮತ್ತಿಯ ಅವಳಿ ಮಕ್ಕಳಾದ ಸಂಗಮೇಶ್ವರ, ಕರೀನಾ, ಕರಿಷ್ಮಾ, ಎಂ, ಅಶ್ವಿನ್ ಕುಮಾರ್. ಹಾಯ್ ಪುಟಾಣಿಗಳೇ, ಹೇಗಿದ್ದೀರಾ? ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮ ಕೇಳೋದಿಕ್ಕೆ ಅಂತ ರೇಡಿಯೋ ಹತ್ರ ಕಾಯ್ತಾ ಕೂತ್ಕೊಂಡಿದ್ದೀರಾ. ಕೆಲವು ಮಕ್ಕಳು ಕಾಯ್ತಾ ಕೂತಿದ್ದೀರಾ, ಇನ್ನು ಕೆಲವು ಮಕ್ಕಳಿಗೆ ರಜೆ ಇರೋದಿಲ್ಲ. ಅದಕ್ಕಾಗಿಯೇ ಈ ಕಾರ್ಯಕ್ರಮ ಸಂಜೆ 4:30 ಮರುಪ್ರಸಾರ ಆಗತ್ತಪ್ಪ. ಪೋಷಕರು ಈ ಕಾರ್ಯಕ್ರಮ ಕೇಳ್ತಾ ಇದ್ದರೆ ಖಂಡಿತ ನಿಮ್ಮ ಮಕ್ಕಳು ಶಾಲೆಯಿಂದ ಬಂದ ನಂತರ, ಅಂದರೆ ಸಂಜೆ 4:30 ಈ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮವನ್ನು ಕೇಳಿಸಬಹುದು. ಅಂದ ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಂದುವರೆದ ಭಾಗ 1 ಪ್ರಸಾರ ಆಗತ್ತೆ. ಹಾಗಾದರೆ ಮೊದಲ ಭಾಗದಲ್ಲಿ ಯಾರು ಭಾಗಿಯಾಗಿದ್ರು ಅಂತ ನೆನಪಿದೆಯಾ? ವಿರಾಜಪೇಟೆ ಅಮ್ಮತ್ತಿಯ ಅವಳಿ ಮಕ್ಕಳಾದಂತಹ ಸಂಗಮೇಶ್ವರ, ಎಂ, ಕರೀನಾ, ಕರಿಷ್ಮಾ, ಅಶ್ವಿನ್ ಕುಮಾರ್ ಅವರು. ಕೇಳಿದ್ರಿಯಲ್ಲ ಕಾರ್ಯಕ್ರಮ? ಬನ್ನಿ ಈಗ ಮುಂದುವರೆದ ಭಾಗವನ್ನು ಕೇಳೋಣ. ಕರೀನಾ, ಈಗ ಟಿವಿ ನೋಡ್ತೀನಿ ಅಂತೀಯ. ಟಿವಿ ರಿಪೇರಿ ಮಾಡಿಸ್ಕೊಂಡು ಬರ್ತಾರೆ, ನೀನು ನೋಡ್ತೀಯ. ಕಣ್ಣು ನೋವಾಗುತ್ತೆ ಅಂತ ಗೊತ್ತಲ್ವಾ ನಿನಗೆ, ಆದರೂ ನೋಡ್ತೀಯ? ಅದೇ ನಾನು ಸುಮಾರು ಹೊತ್ತು ನೋಡಲ್ಲ, ಸ್ವಲ್ಪ ಹೊತ್ತೆ. ಸ್ವಲ್ಪ ಹೊತ್ತು ಅಂದರೆ ಎಷ್ಟು ಗಂಟೆಗೆ ಬರ್ತೀಯ ನೀನು ಶಾಲೆಯಿಂದ? 3 ಗಂಟೆಗೆ. ಅದೇ ಪಪ್ಪ ಲೇಟಾಗಿ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೆ ಏನು ಮಾಡ್ತಿರ್ತೀಯ ನೀನು? ಆಟ ಆಡ್ತಿರ್ತೀನಿ. ಏನು ಆಟ? ಹಿಡಿ ಆಟ ಎಲ್ಲ. ಹಿಡಿ ಆಟ ಎಲ್ಲ ಆಡ್ತಿರ್ತೀಯ. ಆಮೇಲೆ ಬಂದು ಹೋಮ್ವರ್ಕ್ ಬರೀತೀಯಾ? ಯಾರು ಹೆಲ್ಪ್ ಮಾಡ್ತಾರೆ ಹೋಮ್ವರ್ಕ್ಸ್ ಬರೆಯೋಕ್ಕೆ? ಅಮ್ಮ. ನಿಂದು ಬರ್ತ್ಡೇ ಯಾವಾಗ? ಡಿಸೆಂಬರ್ 8. ಡಿಸೆಂಬರ್ 8. ಹೇಗೆ ಸೆಲೆಬ್ರೇಟ್ ಮಾಡ್ಕೊಳ್ತೀಯಾ? ಅವತ್ತು ಏನೆಲ್ಲ ಮಾಡ್ತೀಯಾ ನೀನು? ನಮ್ಮ ಅಪ್ಪ ಸ್ಕೂಲಿಗೆ ಚಾಕ್ಲೇಟ್ ತಗೊಂಡು ಹೋಗ್ತಾರೆ, ಎಲ್ಲರಿಗೂ ನಾನು ಹಂಚ್ತೀನಿ. ಯಾಕೆ ಹಂಚಬೇಕು ಸಿಹಿ? ಯಾಕಂದರೆ ನಮ್ಮ ಬರ್ತ್ಡೇ ಇರುತ್ತೆ. ಬರ್ತ್ಡೇ ಅಂದರೆ ಏನು? ನಮ್ಮ ಹುಟ್ಟಿದಬ್ಬ. ಏನಂತ ವಿಶ್ ಮಾಡ್ತಾರೆ ಅವರು? ಹ್ಯಾಪಿ ಬರ್ಡೇ ಅಂತ. ಅವ್ರು ಹೇಳಿದ್ರೆ ನಿನಗೆ ಖುಷಿ ಅನ್ಸುತ್ತಾ? ಅವತ್ತು ಹೇಗೆ ಹೋಗ್ತೀಯ ಶಾಲೆಗೆ ನೀನು? ಏನು ಡ್ರೆಸ್ಸು ಹಾಕೊಳ್ಳೋದು? ಯೂನಿಫಾರ್ಮಲ್ಲೇ ಹೋಗ್ತೀಯಾ? ಇಲ್ಲ, ಕಲರ್ ಡ್ರೆಸ್. ಕಲರ್ ಡ್ರೆಸ್ಸು. ಖುಷಿಯಿಂದ ಹೋಗ್ತೀಯಲ್ವಾ? ಮತ್ತೆ ಖುಷಿಯಿಂದ ಹೇಳಬೇಕಲ್ವಾ ಅದನ್ನು? ಸ್ಟ್ರಾಂಗ್ ಇರಬೇಕಲ್ವೇನೆ? ನಿನಗೇನು ಆಸೆ? ಆಸೆ ಟೀಚರ್ ಆಗಕ್ಕೆ. ಟೀಚರ್ ಅಂದರೆ ಯಾರು? ಗುರುಗಳು ಶಾಲೆನಲ್ಲಿ ಪಾಠ ಹೇಳ್ಕೊಡ್ತಾರೆ, ಮಕ್ಕಳು ಕಲಿಬೇಕು. ಕಲೀಲಿಲ್ಲ ಅಂದರೆ ಪೆದ್ರು ಆಗ್ತಾರೆ. ಹೌದಾ? ಪೆದ್ರು ಆಗ್ತಾರಾ? ಹಾಗಾಗಿ ಗುರುಗಳೇನು ಹೇಳ್ಕೊಡ್ತಾರೆ? ಓದಿ ಚೆನ್ನಾಗಿ ಆಮೇಲೆ ತಿಳ್ಕೊಳ್ಬೇಕು. ಸರಿ, ಅವಳನ್ನು ಮಾತಾಡಿಸ್ತೀನಿ. ಕರಿಷ್ಮಾ, ನೀನು ಹೇಳಪ್ಪ, ಕತೆ ಕಲ್ತಿದೀಯಾ? ಹೇಳು ಕತೆ. ಅಂದರೆ ನಾನು ಸ್ಮಾರ್ಟ್ ಬೋರ್ಡಲ್ಲಿ ಸ್ಕೂಲಲ್ಲಿ ಆ ಥರ ಕತೆ ನೆನಪಿರುತ್ತೆ. ಹೇಳು. ಒಂದೂರಲ್ಲಿ ಅಜ್ಜಿ ಇದ್ಲು, ಅವಳು ಜಾದು ಅಜ್ಜಿ. ಅವಳಿಗೆ 2 ಮಕ್ಕಳಿದ್ದು, ಒಬ್ಳು ತಂಗಿ ಮತ್ತೆ ಅಣ್ಣ. ಅಜ್ಜಿಗೆ 1 ಮಕ್ಕಳಿದ್ದಾಳೆ, ಅವಳಿಗಿನ್ನೂ ಮದ್ವೆ ಆಗಿರಲ್ಲ. ಅವಳು ಇನ್ನು ಅವಳದು ಅಕ್ಕನ ಮೇಲೆ ಸೇರ್ ತೀಸ್ಕೊಳಕ್ಕಿತ್ತಾಳೆ. ಮತ್ತೆ ತಂಗಿ ಮತ್ತೆ ಅಣ್ಣಂಗೆ ಅಪ್ಪ ಅಮ್ಮ ಇರಲ್ಲ.
ಈ ಅಜ್ಜಿ ಅವಳದು ತಂಗಿನ ನೋಡ್ಕೊಳ್ಳೋದೇ ಇಲ್ಲ, ಅವಳ ಕೈಯಲ್ಲೇ ಎಲ್ಲ ಕೆಲಸ ಮಾಡೋದು. ಮತ್ತೆ ಊಟ ಸರಿ ಇಲ್ಲ, ಕಾಫಿ ಟೀ ಏನು ಸರಿ ಇಲ್ಲ ಅಂದ್ರೆ ಅವ್ರ ಮುಖಕ್ಕೆ ಹಚ್ತಾಳೆ, ಹಂಗೆಲ್ಲ ಮಾಡ್ತಿರ್ತಾಳೆ. ಒಂದ್ ದಿವ್ಸ ತಂಗಿಗೆ ತುಂಬಾ ಬೇಜಾರಾಗುತ್ತೆ. ಅವಳು ಅದಕ್ಕೆ ಮನೆ ಬಿಟ್ಟೋಗೋಣ ಅಂತ ಅಣ್ಣಂಗೆ ಹೇಳೋಣ ಅಂತ ಒಬ್ಳೆ ಮಾತಾಡ್ಕೊಂತಿತ್ತಲ್ಲ, ಅವಾಗ ಅಣ್ಣ ಅದನ್ನ ಕೇಳಿಸ್ಕೊಂಡು ನನಗೆ ಗೊತ್ತಾಯ್ತು ನೀನು ಎಷ್ಟು ಬೇಜಾರಾಗಿದ್ಯಾ ಅಂತ ಆತರ ಮಾತಾಡ್ಕೊಂಡ್ಬಿಟ್ಟು ಒಂದ್ ದಿವಸ ದೂರದ ಕಾಡಿಗೆ ಹೋಗ್ತಾರೆ. ಆಗ ಅಜ್ಜಿಗೆ ಎಲ್ಲಿ ಹೋದ್ರು ಅಂತ ಗೊತ್ತಾಗಿರಲ್ಲ, ಊಟ ತಿಂಡಿ ಏನು ಆಗಿರಲ್ಲ, ಎಲ್ಲಿದ್ಯಾ ಅಂತ ಅವಳು ಕೂತ್ಕೊಂತಿತ್ತಲ್ಲ ಅಜ್ಜಿ. ಆಗ ಅವಳಿಗೆ ಮನೆ ಇಡೀ ಎಲ್ಲ ಹುಡುಕ್ತಾಳೆ, ಸಿಗದೇ ಇಲ್ಲ ಅಂತ ಹೊರಗಡೆ ಎಲ್ಲ ಕೇಳ್ತಾರೆ. ಆಗ ಅಜ್ಜಿದು ಮಗಳು ಹೇಳ್ತಾಳೆ, ಅಜ್ಜಿ ನಿಮ್ ಜಾದು ಅಲ್ಲಿ ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿ ಅಂತ ಅಜ್ಜಿ ಮಗಳು ಹೇಳ್ತಾಳೆ. ಅದಕ್ಕೆ ಆಯ್ತು ಅಂತ ಅವ್ರ ಜಾದು ಅಲ್ಲಿ ಹುಡುಕಿದಾಗ ಅಣ್ಣ ಮತ್ತೆ ತಂಗಿ ಅವ್ರ ಕಾಡಲ್ಲಿ ಮಲ್ಕೊಂಡು ವಿಶ್ರಾಂತಿ ತೆಗೊಂತಿರ್ತಾರೆ. ಅವಾಗ ಅವ್ರಿಗೆ ಗೊತ್ತಾಗ್ಬಿಟ್ಟು ಅವ್ರ ಪ್ಲಾನ್ ಏನ್ ಮಾಡ್ಬೇಕು ಅಂತ ಹುಡುಕ್ತಿರ್ತಾರೆ. ಆಗ ಅವರಿಬ್ರು ಹೆಚ್ಚಾಗಿ ಬೇರೆ ಕಡೆ ಎಲ್ಲಾದ್ರೂ ಮನೆ ಮಾಡ್ಕೊಳ್ಳೋಣ, ತೊಟ್ಟಿ ಮನೆ ಎಲ್ಲಾದ್ರೂ ಯಾವ್ದಾದ್ರು ಮನೆ ಸಿಗದೆ ಅಂತ ಹುಡುಕ್ತಿರ್ತಾರೆ. ಆಗ ಅಣ್ಣಂಗೆ ತುಂಬಾ ದಾವಾಗುತ್ತೆ, ನೀರ್ ಬೇಕಾಗಿರುತ್ತೆ. ಆ ಅಜ್ಜಿ ಏನ್ ಜಾದು ಮಾಡಿರ್ತಾರಂದ್ರೆ ನೀರೊಳಗೆ ಒಂದೇನೋ ವಿಷ ಏನೋ ಹಾಕಿರ್ತಾರಲ್ಲ, ಆ ನೀರ್ ಹೇಳುತ್ತೆ ನೀವೇನಾದ್ರೂ ನನ್ನನ್ನು ಕುಡಿದ್ರೆ ಈ ನೀರ್ನ ನೀವು ಪ್ರಾಣಿ ಆಗ್ತೀರಾ ಅಂತ. ಅದಕ್ಕೆ ತಂಗಿ ಹೇಳ್ತಾರೆ ಬೇಡ ಅಂತ. ಅದಕ್ಕೆ ತಂಗಿ ಹೇಳ್ತಾರೆ ಇನ್ನೊಂದು ಕೆರೆ ಹೊಳೆಯಲ್ಲಿ ಹುಡುಕೋಣ ಅಂತ. ಆಗ ಇನ್ನೊಂದು ಕೆರೆ ಹೊಲ ಸಿಗುತ್ತೆ. ಆಗ ಅಲ್ಲಿ ಕುಡಿಯಕ್ ಹೋದಾಗ ಇಲ್ಲಿ ನೀರ್ ಸಿಕ್ಕಿದೆ, ನಂಗೆ ದಾವಾಗ್ತಿದೆ ಕುಡಿಯತ್ತೀನಿ ಅಂತ. ಆಗ ಅದು ನೀರು ಹೇಳುತ್ತೆ ಈ ನೀರ್ನ ಕುಡ್ದೆ ನೀವು ಪ್ರಾಣಿ ಆಗ್ತೀರಾ ಅಂತ. ಆಗ ತಂಗಿ ಹೇಳ್ತಾ ಬೇಡ ಬೇಡ ಅಂತ. ಅಣ್ಣಂಗೆ ತಡ್ಕೊಳಕ್ ಆಗ್ತಿರಲ್ಲ, ಹಂಗಾಗಿ ಅಣ್ಣ ನೀರ್ನ ಕುಡ್ದೆ ಬಿಡ್ತಾನೆ. ಆಗ ಅಣ್ಣ ಜಿಂಕೆ ಮರಿ ಆಗ್ತಾನೆ, ಪ್ರಾಣಿ ಆಗ್ತಾನೆ. ಆಗ ತಂಗಿ ಹೇಳ್ತಾ ನಾನೀಗ ಹೇಳಿದ್ದೆ ಅಲ್ಲ ನೀರ್ ಕುಡಿಬೇಡ ಅಂತ, ನೀನ್ ನನ್ ಮಾತೆ ಕೇಳಿಲ್ಲ ಅಂತ. ಅದಕ್ಕೆ ಅಣ್ಣ ಹೇಳ್ತಾರೆ ಸಂಸ್ಬಿಡು, ನನಗ್ ಆಗ್ತಾ ಇರ್ಲಿಲ್ಲ, ದಾವಾಗ್ತಿತ್ತು ಅಂತ. ಅದಕ್ಕೆ ಅವನ ಅಣ್ಣ ಮತ್ತೆ ತಂಗಿ ನೆಡ್ಕೊಂಡು ಹೋಗ್ತಿರ್ತಾರ. ಆಗ ಅಜ್ಜಿಗೆ ಗೊತ್ತಾಗ್ಬಿಡುತ್ತೆ ನಾನ್ ಮಾಡಿದ್ ಸರಿಯಾದ ಕೆಲ್ಸ ಅಂತ. ಇವಾಗ ಮತ್ತಿನ್ನೇನ್ ಮಾಡ್ಬೇಕಂತ ಅಜ್ಜಿ ಮನೆಯಲ್ಲೇ ಕೂತ್ಕೊಂಡು ಯೋಚಿಸ್ತಾ ಇರುತ್ತೆ. ಅಷ್ಟರಲ್ಲಿ ಅಣ್ಣ ತಂಗಿಗೆ ಒಂದ್ ಮನೆ ಸಿಕ್ಬಿಡುತ್ತೆ. ಆ ಮನೆ ಒಳಗೆ ಅವ್ರು ಹೋಗ್ತಾರೆ, ಅಲ್ಲಿ ಯಾರು ಇರಲ್ಲ. ಅದಕ್ಕೆ ಅವ್ರ ಮನೆ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಡೈಲಿ ಅವನನ್ನ ಅವನೊಬ್ಬೇ ಸುತ್ತಾಡ್ತಿರ್ತಾನೆ, ಆಟ ಆಡ್ತಿರ್ತಾನೆ. ತಂಗಿ ಅಲ್ಲಿ ಮನೆಯಲ್ಲಿ ಉಳ್ಕೊಂಡು ಏನ್ ಅಡ್ಗೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಇರ್ತಾಳೆ. ಮತ್ತೆ ಇನ್ನೊಂದ್ ದಿವಸ ಒಂದು ರಾಜ ಬೇಟೆ ಆಡಕ್ ಬರ್ತಾನೆ. ಆಗ ಜಿಂಕೆ ಮರಿ ಕಂತಾನೆ, ಅವ್ನು ಅವಸ್ಕೊಂಡ್ಬಿಟ್ಟು ಬಾಣ ಹೊಡಿಯಕ್ ಇಚ್ತಾನೆ. ಅಷ್ಟರಲ್ಲಿ ಆ ಜಿಂಕೆ ಮರಿ ಮನೆಗೆ ಹೋಗ್ಬಿಟ್ಟು ಯಾವ್ದೋ ಒಂದು ಹುಡುಗಿ ಕಾಣ್ತಾನೆ. ಆಗ ಇದ್ಯಾವ್ದಿದು ಈ ಜಿಂಕೆ ಮರಿ ಆ ಮನೆಗೆ ಯಾಕೆ ಹೋಗ್ತಾ ಉಂಟು ಅಂತ ಅವನು ಮನ್ಸಲ್ಲಿ ಇರುತ್ತೆ. ಆಮೇಲೆ ಇನ್ನೊಂದ್ ದಿವಸ ಜಿಂಕೆ ಮರಿ ಮತ್ತೆ ಆಟ ಆಡಕ್ ಹೋಗುತ್ತೆ. ಮತ್ತೆ ಅವಳು ತಂಗಿ ಒಬ್ಳೆ ಇತ್ತಲ್ಲ ಮನೆಯಲ್ಲಿ, ಊಟಕ್ಕೆ ತಯಾರಿಸ್ಕೊಬೇಕು, ಅದು ತಯಾರಿಸ್ಕೊಂತ. ಅಷ್ಟರಲ್ಲಿ ಅಣ್ಣ ಬಂದ್ಬಿಟ್ಟು ಏನ್ ಮಾಡ್ತಿದ್ದಾಳೆ ಇವಳು, ಯಾರು ಇವಳು ಅಂತ ನೋಡಕ್ಕೆ ಬರ್ತಾನೆ. ಆಗ ತಟ್ ಅಂತ ಅಂದ್ರೆ ಇನ್ನೊಂದ್ ದಿವ್ಸ ಜಿಂಕೆ ಮರಿ ಬಂದ್ಬಿಟ್ಟು ಅವಳ ಹೆಸರು ಕದ್ಬಿಟ್ಟು ಬಾಕ್ಲು ತೆಗಿ ಅಂತ. ಅದನ್ನೇ ತಿಳ್ಕೊಂಡ್ಬಿಟ್ಟು ರಾಜ ಹೆಸರು ಕದ್ಬಿಟ್ಟು ಅವಳದು ಬಾಕ್ಲು ತೆಗಿತಾಳೆ. ಆಗ ಅಷ್ಟರಲ್ಲಿ ಅವಳಿಗೆ ಅರ್ಬಿ ಆಗುತ್ತೆ ತಂಗಿಗೆ, ನೀವ್ ಯಾರು, ಯಾಕೆ ಬಂದ್ರಿ ಅಂತ ಇಲ್ಲಿಗೆ, ನಿಮ್ಗೇನ್ ಬೇಕು ಅಂತ. ಅದಕ್ಕೆ ಅವಳಿಗೆ ಅನುಮಾನ ಇರ್ತಾರೆ ಆ ಜಾದು ಅಜ್ಜಿನೇ ಏನಾದ್ರು ಕಳ್ಸಿರ್ಬೇಕಂತ. ಆದ್ರೆ ಆ ಮಹಾರಾಜ ಕೇಳ್ತಾರೆ ನೀ ನನ್ ಮದ್ವೆ ಮಾಡ್ಕೊಂತಿ ಅಂತ. ಅದಕ್ಕೆ ಆಗ ತಂಗಿ ಅಣ್ಣಂಗೆ ಹೇಳ್ಬಿಟ್ಟು ಅವ್ಳು ಮದ್ವೆ ಮಾಡ್ಕೊಂತಾರೆ. ಈ ಜಾದು ಅಜ್ಜಿಗೆ ಗೊತ್ತಾಗ್ಬಿಡುತ್ತೆ.
ಆ ಅಜ್ಜಿಗೆ ಗೊತ್ತಾಗ್ಬಿಟ್ಟು ಇವ್ರು ಇಂಥ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಬಿಟ್ಟು ಅವರು ಮತ್ತೆ ಅವ್ರದ್ದು ಕೆಲ್ಸದವ್ರ ಜೊತೆಗೆ ಕೆಲ್ಸದವರಾಗಿ ವೇಷ ಬದಲಾಯಿಸ್ಕೊಂಡು ಬರ್ತಾರೆ. ಆಗ ಅವ್ರ ಮನೆ ಒಳಗೆ ನುಗ್ಬಿಟ್ಟು ಇವಳೆ ಅಲ್ವಾ ಅಂತ ಅವಳನ್ನ ಎತ್ತಾಕೊಂಡ್ಬಿಟ್ಟು ದೂರ ಕಾಡಲ್ಲಿ ಬಿಟ್ಬಿಡ್ತಾರೆ. ಆಮೇಲೆ ಅವ್ರದ್ದು ಅಜ್ಜಿದು ಮಗಳನ್ನ ತಂಗಿ ಹೆಂಗಿದ್ಲು ಆ ಥರ ವೇಷದಲ್ಲಿ ಮಾಡ್ಬಿಟ್ಟು ಅಲ್ಲಿ ಜೋಕಾಲಿಯಲ್ಲಿ ಮಲಗಿಸ್ತಾಳೆ. ಮತ್ತೆ ಅಲ್ಲೇ ಇರ್ತಾರೆ. ಆಗ ಮಹಾರಾಜರು ಬಂದು ಇವಳು ಯಾಕೆ ಹಿಂಗೆ ಮಲ್ಕೊಂಡಿದ್ದಾಳಂತ ಕೆಲಸದವ್ರ ಕಳ್ತಾರೆ. ಆ ಕೆಲಸದವಳೆ ಅಜ್ಜಿ ಕೆಲ್ಸದವ್ರ ವೇಷದಲ್ಲಿ ಬದಲಾಯಿಸ್ಕೊಂಡಿರ್ತಾರೆ. ಆಗ ಇವ್ರಿಗೆ ಮಹಾರಾಣಿಯವ್ರಿಗೆ ಶೀತ ಜ್ವರ ಇದೆ, ಅದಕ್ಕೆ ಅವ್ರು ರೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಆಯ್ತು ಅಂತ ಮಹಾರಾಜರು ಹೋಗ್ಬಿಡ್ತಾರೆ. ಆಮೇಲೆ ಅವಳು ಎದ್ದು ಬಿಟ್ಟು ಅಜ್ಜಿ ಜೊತೆಗೆ ಮಾತಾಡ್ತಿರ್ತಾರೆ, ಏನು ಮಾಡ್ತಿದ್ದಾರೆ, ಏನು ಮುಂದೆ ಏನು ಮಾಡಬೇಕು ಅಂತ. ಅಷ್ಟರಲ್ಲಿ ಆ ತಂಗಿದು ಅನ್ನ ಬಂದ್ಬಿಟ್ಟು ಎಲ್ಲ ಕೇಳಿಸ್ಕೊಳ್ತಾರೆ. ಆಮೇಲೆ ಕಾಡಿಗೆ ಬಿಟ್ಟಿದೆ ಅಂತ ಗೊತ್ತಾಗುತ್ತೆ ಆ ಜಿಂಕೆ ಮರಿಗೆ. ಅದಕ್ಕೆ ಜಿಂಕೆ ಮರಿ ಹುಡ್ಕೊಂಡು ಹೋಗುತ್ತೆ ಕಾಡಲ್ಲಿ. ಆಗ ಕಾಡಲ್ಲಿ ಒಂದು ಗುರೂಜಿ ಸಿಗ್ತಾರೆ. ಆ ಗುರೂಜಿ ಧ್ಯಾನ ಮಾಡ್ತಿರ್ತಾರೆ. ಆಗ ಗುರೂಜಿ ಜೊತೆಗೆ ಈ ಜಿಂಕೆ ಮರಿ ಕೇಳ್ಕೊಳ್ಳುತ್ತೆ, ಪ್ಲೀಸ್ ನಂಗೇನಾದರೂ ಹೆಲ್ಪ್ ಮಾಡಿ, ನನ್ನ ಅಕ್ಕ ಈ ಥರ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಏನ್ ಮಾಡ್ಬೇಕಂತ ಜಿಂಕೆ ಮರಿ ಕೇಳುತ್ತೆ. ಆಗ ಗುರೂಜಿ ಅದಕ್ಕೆ ಒಂದು ಹೇಳ್ತಾರೆ, ಒಂದೇನೋ ಡಬ್ಬಿ ಕೊಟ್ಬಿಟ್ಟು ಈ ಡಬ್ಬಿನ ಜಿಂಕೆ ಮರಿ ಕತ್ತಿಗೆ ಹಾಕ್ತಾರೆ. ಆಗ ಜಿಂಕೆ ಮರಿಗೆ ಗೊತ್ತಾಗುತ್ತೆ ತಂಗಿ ಎಲ್ಲಿದ್ದಾಳಂತ. ಆಗ ತಂಗಿ ಕತ್ಕೊಂಡ್ಬಿಟ್ಟು ತಂಗಿಗೆ ಎಲ್ಲ ಹೇಳ್ಬಿಟ್ಟು ಮಹಾರಾಜರಿಗೂ ಎಲ್ಲ ಹೇಳ್ಬಿಟ್ಟು ಆಗ ಬಂಧಿಸ್ಬಿಡ್ತಾರೆ. ಆಗ ಶಿಕ್ಷೆ ಕೊಡ್ತಾರೆ. ಮತ್ತೆ ಅಜ್ಜಿದು ಜಾದು ಶಕ್ತಿ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಜಿಂಕೆ ಮರಿ ಅನ್ನ ಆಗಿತ್ತನಲ್ಲ, ಜಿಂಕೆ ಆಗಿದ್ದು ಅನ್ನ ಆಗ್ಬಿಟ್ಟು ಆಮೇಲೆ ಗುರೂಜಿ ಏನು ಕತ್ತಿಗೇನೋ ಬಾಟಲ್ ವಿಷ ಏನೋ ಕೊಟ್ಟಿದ್ದ ಅದನ್ನ ತಂಗಿ ಅದನ್ನ ಓಪನ್ ಮಾಡಿಬಿಟ್ಟು ಅಜ್ಜಿದು ಮೈಗೆ ಹಾಕಿಕ್ಕೆ ಶಕ್ತಿ ಎಲ್ಲ ಹೋಗುತ್ತೆ. ಜಿಂಕೆ ಮರಿ ಅನ್ನ ಆಗ್ತಾನೆ. ಅಷ್ಟೇ. ಹೌದಾ? ಈ ಕಥೆಯಿಂದ ಏನು ತಿಳ್ಕೊಬಹುದು? ಈ ಕಥೆಯಿಂದ ಕೆಟ್ಟದ್ ಮಾಡಿದ್ರೆ ಈ ಥರ ಪರಿಸ್ಥಿತಿ ಬರುತ್ತೆ, ಕೆಟ್ಟದ್ ಮಾಡಬಾರ್ದು ಅಂತ. ಹೌದಲ್ಲ, ಕೆಟ್ಟದ್ದು ಮಾಡಿದ್ರೆ ಒಳ್ಳೇದಾಗಲ್ಲ, ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅಂತ ಅಲ್ವಾ? ತುಂಬ ಚೆನ್ನಾಗಿ ಹೇಳಿದೆ. ದೊಡ್ಡ ಕಥೆಯನ್ನು ನಮ್ಮ ಪುಟಾಣಿಗಳಿಗೆ ಹೇಳ್ಕೊಟ್ಟಿದೀಯಾ. ಮತ್ತು ಅಮ್ಮನಿಗೆ ಕೆಲಸ ಮಾಡಿಕೊಡ್ತೀಯಾ? ಈರುಳ್ಳಿ ಸಿಪ್ಪೆ ಬಿಗಿಸ್ಕೊಡೋದು, ಟೊಮ್ಯಾಟೊ ಅದನ್ನೆಲ್ಲ ತೊಳೆಯೋದು, ಆ ಕೆಲಸ ಮಾಡ್ತೀಯ. ಮತ್ತೆ ಅಡಿಗೆ ಮಾಡಕ್ ಬಿಡಲ್ಲ. ನಂಗೆ ಅಡಿಗೆ ಮಾಡಕ್ ಗೊತ್ತು, ಬಿಡಲ್ಲ. ಅಡುಗೆ ಅಂದ್ರೆ ಏನು ಮಾಡ್ತಾರೆ? ಅಡುಗೆ ಹೇಗೆ ಮಾಡ್ತಾರೆ? ಅದು ಏನೋನೋ ಮಸಾಲ ಏನೋ ಹಾಕಿ ಮಸಾಲೆ ಎಲ್ಲ ಹಾಕಿ ಮಾಡ್ತಾರೆ. ನಿನಗಿಷ್ಟನಾ ಅಡುಗೆ ಮಾಡೋಕ್ಕೆ? ಅದೇ ಬೆಂಕಿಯಲ್ಲಿ ಜೋರ ಫ್ಲೇಮ್ ಇಟ್ಟಿರ್ತಾರಲ್ಲ, ಕೈ ಸುಡುತ್ತೆ, ಬೆಂಕಿ ಇದೆಲ್ಲ, ಅದು ಸ್ಟವ್ ಎತ್ತರ ಇರುತ್ತೆ. ಅದೇ ಅಲ್ಲಿ ಒಳಗೆ ಏನಿದೆ ಅಂತ ಕಾಣಿಸೋದಿಲ್ಲ. ಕುಕ್ಕರ್ ಅನ್ನ ಏನಾದ್ರು ಆಗಿತ್ತು. ಅದಕ್ಕೆ ಅಡುಗೆ ಮನೆಗೆ ಹೋಗ್ಬಾರ್ದು. ಅಡುಗೆ ಮನೆಗೆ ಹೋಗ್ತೀನಿ, ಆದ್ರೆ ಏನೆಲ್ಲ ಇದೆ ಅಡುಗೆ ಮನೆಯಲ್ಲಿ? ಅಡುಗೆ ಮನೆಯಲ್ಲಿ ಅಕ್ಕಿ ಹೇಳು, ಏನೆಲ್ಲ ಇಟ್ಟಿದ್ದಾರೆ ಅಮ್ಮ? ಹಣ್ಣು ಮತ್ತೆ ವೆಜಿಟೇಬಲ್ಸು, ಬೇಳೆ, ಅಕ್ಕಿ, ಉಪ್ಪು, ಖಾರ ಇದೆಲ್ಲ ಇಟ್ಟಿದ್ದಾರಾ ಅಡುಗೆ ಮನೆಯಲ್ಲಿ? ಈಗ ಏನೋ ಪದಾರ್ಥ ಚೆಲ್ಲೋಗ್ಬಿಡುತ್ತೆ, ಆಗೇನು ಮಾಡಬೇಕು? ಅದನ್ನ ಕ್ಲೀನ್ ಮಾಡಬೇಕು. ನೀನು ಮಾಡಿಕೊಟ್ಟಿದ್ಯಾ ಅಮ್ಮನಿಗೆ ಯಾವಾಗಾದರೂ? ಏನು ಚೆಲ್ಲೋಗಿತ್ತು? ನನ್ನ ಕೈ ಮಿಕ್ಸ್ಟೇಕ್ಗೆ ಕಡಲೆಕಾಯಿ ಚೆಲ್ಲೋಗ್ಬಿಟ್ಟಿತ್ತು. ಆಗ ಪಪ್ಪ ಮಮ್ಮ ಮತ್ತೆ ಅಜ್ಜಿ ಹೊರ್ಗಡೆ ಹೋಗಿದ್ದು. ಆಗ ಮಧುಮಿತಂಗ್ ಗೊತ್ತಿತ್ತು, ನಾವು 3 ಜನರು ಮನೇಲಿದ್ವಿ. ಆಗ ಕ್ಲೀನ್ ಒಂದೊಂದು ಕಾಳು ಎರ್ಕೊಂಡು ಕೂಡಷ್ಟರಲ್ಲಿ ಪಪ್ಪ ಮಮ್ಮ ಬಂದಿದ್ರು. ನಾ ಬೇಗ ಇಷ್ಟಿಷ್ಟೆಲ್ಲ ಎರ್ಕೊಂಡ್ಬಿಟ್ಟು ಅಲ್ಲೇ ಸಿಂಕಲ್ಲಿ ಇಟ್ಟೆ. ಈಗ ಸೆಕ್ಷನ್ಗೆ ಹೋಗಿದ್ದಾರಲ್ಲ ನಿನ್ನ ಫ್ರೆಂಡ್ಸು, ಅವ್ರು ಸಿಗ್ತಾರಾ ನಿನಗೆ? ಲಂಚ್ ಬ್ರೇಕ್, ಸ್ನ್ಯಾಕ್ಸ್ ಬ್ರೇಕಲ್ಲಿ ಸಿಗ್ತಾರೆ, ಇನ್ನೇನು ಸಿಕ್ಕಲ್ಲ. ಇನ್ನು ಯಾವಾಗಲೂ ಸಿಗಲ್ಲ. ನಿನಗೆ ಬೇಜಾರಾಗಲ್ವಾ ಫ್ರೆಂಡ್ಸ್ ಆ ಸೆಕ್ಷನ್ಗೆ ಹೋದ್ರು ಅಂತ? ಬೇಜಾರಾಗುತ್ತೆ. ಅವ್ರು ಮಾತಾಡಲಿಲ್ಲ ಅಂದಾಗ ಬೇಸರ ಆಗುತ್ತೆ. ಅಷ್ಟೊಂದು ಪ್ರೀತಿ ಮಾಡ್ತಿದ್ದ ನೀನು ಅವ್ರನ್ನ?
ಅಂದ್ರೆ ಫ್ರೆಂಡ್ಸ್ ಸಿಕ್ಕದು ಸ್ವಲ್ಪ ದಿನಕ್ಕೆ ಆಟ ಆಡಕ್ಕೆಲ್ಲ, ಫ್ರೆಂಡ್ಸ್ ಇರೋದು ಆಟ ಆಡಕ್ಕೆ ಮತ್ತೆ ಹೆಲ್ಪ್ ಮಾಡಕ್ಕೆ. ಆದ್ರೆ ನಂಗೆ ಈಗ ಬಿ ಸೆಕ್ಷನ್ ಅಲ್ಲಿ ಒಂದೇ ಫ್ರೆಂಡ್ ಸಿಕ್ಕಿದಾಳೆ, ಇನ್ನ ಎಲ್ಲ ಫ್ರೆಂಡು ಎ ಸೆಕ್ಷನ್ ಅಲ್ಲೇ ಇದ್ದಾರೆ. ಹಂಗಾಗಿ ಬೇಜಾರಾಗುತ್ತೆ ನಂಗೆ ತುಂಬಾ. ಟೀಚರ್ ಯಾವತ್ತೂ ಕೇಳಿಲ್ವಾ ನಿನ್ನನ್ನು? ಟೀಚರ್ ಕೇಳಿದ್ರು ನಿಮ್ ಫ್ರೆಂಡ್ಸು ಎಲ್ಲ ಆ ಕಡೆ ಇದಾರ ಅಥವಾ ಇಲ್ಲಿದಾರ ಅಂತ. ನಾ ಹೇಳ್ದೆ ಎಲ್ಲರೂ ಆ ಕಡೆನೇ ಇದ್ದಾರೆ, ಒಬ್ಳು ಮಾತ್ರ ಇಲ್ಲಿದ್ದಾಳೆ ಅಂತ. ಫ್ರೆಂಡ್ಸ್ ಬೇಕಾ ಮಕ್ಕಳಿಗೆ? ಬೇಕು. ಯಾಕೆ ಬೇಕು? ಅವ್ರ ಜೊತೆ ಆಟ ಆಡಕ್ಕೆ, ನೋಟ್ಸ್ ಕೇಳಕ್ಕೆ, ಮತ್ತೆ ಮಾತಾಡಕ್ಕೆ. ಮನೇಲಿ ಇರ್ತಾರಲ್ಲ ಮಾತಾಡೋರು. ಮನೆಯಲ್ಲಿ ನನ್ನ ಫ್ರೆಂಡ್ಸ್ ಬರಲ್ಲ ಆಟ ಆಡಕ್ಕೆ. ನಾವು ಮನೆಗೆ ಬಂದ್ಬಿಟ್ಟು ತಕ್ಷಣ ಕೈ ಕಾಲೆಲ್ಲ ತೊಳ್ಕೊಂಡು ಊಟ ಮಾಡಿ ಸಂಗೀತ ಕ್ಲಾಸ್ ಇರುತ್ತೆ ಮಂಡೇ ಮತ್ತೆ ಟ್ಯೂಸ್ಡೇ. ಆಗ ಸಂಗೀತ ಕ್ಲಾಸ್ ಅಟೆಂಡ್ ಮಾಡಿಬಿಟ್ಟು ಸಾಯಂಕಾಲ ತನಕ ತೆಕ್ಕೊಂತಾರೆ. ಅಷ್ಟು ತೆಕ್ಕೊಂಡ್ಬಿಟ್ಟು ಆಮೇಲೆ ಹೋಮ್ ವರ್ಕ್ ಮಾಡ್ತೀವಿ. ಮತ್ತೆ ರಾತ್ರಿ ಟೈಮ್ ಇದ್ರೆ ರೀಡಿಂಗ್ ಓದ್ತೀವಿ. ಬೇಗ ಮಲಗ್ತೀರಾ? ಅಂದ್ರೆ ನಮ್ ಮಲ್ಗದ 10 ಗಂಟೆ 9 ಗಂಟೆ ಆಗುತ್ತೆ. 9 ಗಂಟೆ ಆಗ್ಬಿಡತ್ತಾ? ಮತ್ತೆ ಬೆಳಿಗ್ಗೆ ಹೇಳ್ಬೇಕಲ್ವಾ ಬೇಗ? ಬೆಳಿಗ್ಗೆ ಹೇಳೋದು ನಾವು 6 ಗಂಟೆ. ಶಾಲೆ ಎಷ್ಟು ಗಂಟೆಗೆ ಶುರುವಾಗೋದು? ಅದು ಎಷ್ಟೋ ಗೊತ್ತಿಲ್ಲ. ಮತ್ತೆ ಕರೀನಾ ನಿನಗೇನೆಲ್ಲ ಹೇಳ್ಕೊಡ್ತಾಳೆ? ಅವಳು ನನಗೆ ಹೇಳ್ಕೊಡ್ತಾರಾದ್ರೆ ಜಾಸ್ತಿ ಶೇರ್ ಮಾಡಲ್ಲ. ಯಾರು? ಕರೀನಾ. ನೋಟ್ಸ್ ಕೇಳ್ದಾಗ ಅವಳು ಕೊಡ್ತಾಳೆ, ಅವಳದು ಕಂಪ್ಲೀಟ್ ಆಗಿದ್ದೆ ನಾನು ಕೊಡ್ತಾರೆ, ಇಲ್ಲ ಅಂದ್ರೆ ನಾನು ಕಂಪ್ಲೀಟ್ ಮಾಡಿಲ್ಲ ಪ್ಲೀಸ್ ಮಮ್ಮಂಗೆ ಹೇಳ್ಬೇಡ ಅಂತ ಹೇಳ್ತಾಳೆ. ಆಗ ನಾನು ನೋಟ್ಸು ಸ್ಕೂಲಲ್ಲಿ ಹೋಗಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮತ್ತೆ ಅವಳು ನನಗೆ ತಿನ್ನೋದೆಲ್ಲ ಶೇರ್ ಮಾಡ್ತಾಳೆ. ಹೆಲ್ಪ್ ಮಾಡ್ತಾಳ ಒಟ್ಟಿನಲ್ಲಿ? ಹೆಲ್ಪ್ ಅಂದ್ರೆ ನಾನು ಡ್ರಾಯಿಂಗ್ ಮಾಡ್ತಿರುವಾಗ ಸ್ಕೆಚ್ ಪೆನ್ ಕೊಡೋದು, ಅಂದ್ರೆ ಕಲರ್ ಕೊಡೋದು. ಆದ್ರೆ ಡ್ರಾಯಿಂಗ್ ಮಾತ್ರ ಹಿಂಸೆ ಕೊಡ್ತಾಳೆ, ಏನು ಹೆಲ್ಪ್ ಮಾಡಲ್ಲ. ಹೆಲ್ಪ್ ಮಾಡ್ತಾಳೆ ಆದ್ರೆ ಕಾಟ ಕೊಡ್ತಾಳೆ. ಅವಾಗ ನಿನ್ಗೇನ್ ಅನ್ಸುತ್ತೆ? ಆಗ ನಂಗೆ ಸಿಟ್ಟು ಬರುತ್ತೆ. ಜಗಳ ಮಾಡ್ತೀರಾ? ಜಗಳ ಸಣ್ಣ ಪುಟ್ಟಕ್ಕಷ್ಟೇ, ಅಂದ್ರೆ ಡಾಲಿ ಆ ತರಕ್ಕೆ. ಮತ್ತೆ ಅವಳು ನಂಗೆ ಡಿಸ್ಟರ್ಬ್ ಮಾಡಿದಾಗ ಬೇಜಾರಾಗತ್ತೆ. ಮತ್ತೆ ಅಮ್ಮ ಏನೆಲ್ಲ ಹೇಳ್ಕೊಡ್ತಾರೆ ನಿಮಗೆ? ಅಮ್ಮ ಹೇಳ್ಕೊಡ್ತಾರೆ, ರೀಡಿಂಗ್ ಎಲ್ಲ ಹೇಳ್ಕೊಡ್ತಾರೆ. ಏಟು ಕೊಡ್ತಾರ ಅಮ್ಮ? ಅಂದ್ರೆ ನಾವು ಟೆಸ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತೆಕ್ಕೊಂಡಿದ್ರೆ ಮತ್ತೆ ನಾವು ಅವ್ರ ಮಾರ್ಕ್ಸ್ ಕೇಳ್ತಿಲ್ಲ ಅಂದ್ರೆ ಅವಾಗ. ಈಗ ಯಾಕೆ ಕಡಿಮೆ ಮಾರ್ಕ್ಸ್ ಬರುತ್ತೆ ನಿಮಗೆ? ಕಡಿಮೆ ಮಾರ್ಕ್ಸ್ ಯಾಕಂದ್ರೆ ಬರೋದು ನಾವು ಅದನ್ನ ಮಾರನೇ ದಿನ ನಾವು ಸರಿಯಾಗಿ ಓದಿಲಿಲ್ಲ. ಯಾಕೆ ಓದಿರಲ್ಲ ನೀವು? ಯಾಕೆ ಓದಲ್ಲ? ಅಂದ್ರೆ ಹೋಮ್ವರ್ಕ್ ಜಾಸ್ತಿ ಕೊಟ್ಬಿಡ್ತಾರೆ. ಹೋಮ್ವರ್ಕ್ ಮಾಡೋದು ಸ್ಲೋ ಮಾಡ್ತೀವಿ, ಯಾಕಂದ್ರೆ ನಮ್ಗೆ ಹೋಮ್ವರ್ಕ್ ಮಾಡಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಅದ್ವರ್ಟ್ ನಮ್ಗೆ ನಿದ್ದೆ ಬಂದಂಗ ಆಗ್ತಿರುತ್ತೆ. ಆಗ ಟೆಸ್ಟಿಗೆ ಓದ್ಕೊಳ್ಳೋದು ಅದೇನೋ ಬ್ಯಾಹೆಟ್ ಮಾಡ್ಕೊಂಡ್ಬಿಡ್ತೀನಿ, 5 ಟೈಮ್ಸ್ ತನಕ ಬಂದ್ಬಿಟ್ಟು ಬೆಳಗ್ಗೆನೂ ರಿವೈಸ್ ಮಾಡ್ಕೊಂತೀನಿ, ಅದು ನೆನಪಿರಲ್ಲ. ಸ್ಕೂಲಲ್ಲೂ ಎಲ್ಲ ರಿವೈಸ್ ಮಾಡ್ಕೊಂತೀನಿ, ನೆನಪಿರಲ್ಲ. ಈಗ ಹೋಮ್ವರ್ಕ್ ಬರೀಲಿಲ್ಲ ಅಂದ್ರೆ ಟೀಚರು ಏನು ಮಾಡ್ತಾರೆ? ಹೋಮ್ವರ್ಕ್ ಬರೀಲಿಲ್ಲ ಅಂದ್ರೆ ಅವ್ರು ಏಟ್ ಕೊಡ್ತಾರೆ. ಅದಕ್ಕೆ PT ಪೀರಿಯಡ್ನ ಕ್ಯಾನ್ಸಲ್ ಮಾಡ್ತಾರೆ. ಡೈಲಿ ನಮ್ಗೆ 1 ವಾರಕ್ಕೆ 2 ದಿನಕ್ಕೇನೆ PT ಪೀರಿಯಡ್ ಇರುತ್ತೆ, 2 ದಿನನೇ. ಅದನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಒಂದೊಂದು ದಿವಸ ಸರ್ ಇಲ್ದೇ ಇರಾಗ ಡ್ರಾ ಮಾಡಿ ಅಂತ ಹೇಳ್ತಾರೆ, ಆಗ ಡ್ರಾ ಮಾಡ್ತೀವಿ. ಆದ್ರೆ ಕೆಲವರು ಕಲರ್ ಕೊಡಲ್ಲ. ನಾವು ಕಲರ್ನ ಡ್ರಾಯಿಂಗ್ ಪೀರಿಯಡ್ ಇರೋದು ಫ್ರೈಡೇ ಮಾತ್ರ. ಫ್ರೈಡೇ ಅವಾಗ ನಮ್ಮ ಅಕ್ಕ ಕಲರ್ ಕೊಡ್ತಾರೆ, ಯಾಕಂದ್ರೆ ಸುಮ್ಮನೆ ಬಾಕಿ ದಿನ ಯಾಕೆ ಕಲರ್ ತೆಕ್ಕೊಂಡು ಹೋಗ್ಬೇಕು, ಸುಮ್ಮನೆ ವೇಸ್ಟ್ ಮಾಡ್ತೀರಾ, ಬೇರೆಯವರೆಲ್ಲ ಕದೀತಾರೆ. ಹಾಗಂತ ನಾವು ಶೇರ್ ಮಾಡಕ್ಕೆ ಹೋದ್ರೆ ಡೈಲಿ ಕೇಳ್ತಾರೆ. ಮತ್ತೆ ಅವರು ಡೈಲಿ ಕೇಳ್ತಾರೆ, ಮತ್ತೆ ಒಂದೊಂದು ದಿವಸಕ್ಕೆ ಅವರು ಹಾಳು ಮಾಡಿಬಿಟ್ಟಿರ್ತಾರೆ, ಇಂಕ್ ಖಾಲಿ ಮಾಡ್ತಾರೆ. ಮತ್ತೆ ಅಲ್ಲೆಲ್ಲೋ ಬಿದ್ದೋಯ್ತು, ಕ್ಯಾಪ್ ಎಲ್ಲೋ ಬಿದ್ದೋಯ್ತು, ಇದು ಕಲರ್ ಪೆನ್ಸಿಲ್ ಮುದ್ದೋಯ್ತು, ಆ ಥರ. ಮತ್ತೆ ಕಲರ್ ಪೆನ್ಸಿಲ್ ಏನಾದ್ರು ಕೊಟ್ಟರೆ ಅದದ್ದು ಮೆಂಡ್ ಮಾಡಿ ನಮ್ಗೆ ಹೇಳ್ದಾಳೆ ಮೆಂಡ್ ಮಾಡಿ ಚಿಕ್ಕನ್ ಮಾಡಿಬಿಡ್ತಾರೆ. ಮತ್ತೆ ಈಗ ರಸ್ತೆಯಲ್ಲಿ ಹೋಗ್ತಾ ಇರ್ತೀರಲ್ಲ ಶಾಲೆಗೆ, ಏನೆಲ್ಲ ನೋಡ್ತೀರಿ? ಅಂದರೆ ಬಟ್ಟೆ ನೋಡ್ತೀವಿ, ಡಾಲಿ ನೋಡ್ತೀವಿ. ನಾವು ಕಾರಲ್ಲಿ ಹೋಗೋದು, ನಮ್ಮಪ್ಪ ನಡ್ಕೊಂಡು ಹೋಗಕ್ಕೆ ಬಿಡಲ್ಲ. ಯಾಕೆ?
ಯಾಕಂದ್ರೆ ನಾವು ರೋಡ್ ಸೈಡಲ್ಲೇ ಹೋಗ್ತೀವಿ, ಅದು ಅವರು ಅಷ್ಟು ನಂಬಿಕೆ ಇರಲ್ಲ. ಅಂದ್ರೆ ಏನಾದ್ರು ಗಾಡಿ ಸ್ಪೀಡಾಗಿ ಬಂದ್ಬಿಡುತ್ತೆ, ನಾಯಿ ಏನಾದ್ರು ಹುಚ್ಚ ನಾಯಿ ಏನಾದ್ರು ಕಚ್ಬಿಡುತ್ತೆ, ಆ ತರ. ಅದಕ್ಕೆ ನಾವು ರೋಡ್ ಸೈಡಲ್ಲೇ ಅವ್ರು ಹೇಳಿದಂಗೆ ಮಾತು ಕೇಳ್ತೀವಿ. ಬಟ್ ಅವ್ರಿಗೆ ನಂಬಿಕೆ ಇರಲ್ಲ, ಏನಾದ್ರು ಆಗ್ಬಿಟ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಅಂತ. ಅದಕ್ಕೆ ನೀವು ಕಾರಲ್ಲಿ ಹೋಗ್ತೀರಿ. ಹೋಗುವಾಗ ಏನೆಲ್ಲ ರಸ್ತೆಯಲ್ಲಿ ನೋಡ್ತೀರಿ ನೀವು? ಅಂದ್ರೆ ಕೆಲವರು ನೆಡ್ಕೊಂಡು ಹೋಗ್ತಿರ್ತಾರೆ, ಮತ್ತೆ ಶಾಪಲ್ಲಿ ಕೆನರಾ ಬ್ಯಾಂಕು, ಮತ್ತೆ ಫೇಶಿಯಲ್ ಆ ಥರದ್ದು, ಮತ್ತೆ ವಾಶ್ ಶಾಪು ಅದೊಂದು ಅಂಗಡಿ, ಆ ಕಾರದ್ದು ಅಂಗಡಿ, ಅದನ್ನ ನೋಡ್ತೀವಿ. ಮತ್ತೆ ಹಸುಗಳು ನೋಡಲ್ಲ? ಹಸು ನೋಡ್ತೀವಿ. ಮತ್ತೆ ಹೇಳಲೇ ಇಲ್ಲ. ಹಸು ಅಷ್ಟೇನ್ ಜಾಸ್ತಿ ನೋಡಲ್ಲ, ಅಂದ್ರೆ ರೋಡ್ ಸೈಡಲ್ಲಿ ಹಸು ಇರಲ್ಲ, ಯಾಕಂದ್ರೆ ವೆಹಿಕಲ್ಸ್ ಅದಲ್ಲಿ ಇರಲ್ಲ. ನಮ್ ಸ್ಕೂಲು ಹತ್ರನೇ, ಬಟ್ ನಾವು ಕಾರಲ್ಲೇ ಹೋಗೋದು. ಒಂದೊಂದ್ ದಿವಸ ಲೇಟ್ ಆಗುತ್ತೆ, ಅವಾಗ ಸೋರ್ ಬೈತಾರಂತ ಬೇಗ ಕಾರ್ ಸ್ಪೀಡಾಗಿ ಓಡಿಸ್ತಾರೆ. ಪಪ್ಪ ಹತ್ರನೇ ಇರುತ್ತೆ, ಅದು ಲೇಟ್ ಆಗುತ್ತೆ. ಒಂದೊಂದ್ ದಿವಸ ನಾವು ನೆಡ್ಕೊಂಡು ಹೋಗ್ತೀವಿ ಸ್ಕೂಲಿಗೆ, ಪಪ್ಪನೂ ಜೊತೆಗಿರ್ತಾರೆ. ಆಗ ಲೇಟ್ ಆದ್ರೆ, ನಡೆಯೋದು ಲೇಟ್ ಆದ್ರೆ, ಅಥವಾ ಅಲ್ಲೇನೋ ಕಲ್ ಸಿಕ್ತು, ಅದೇನೋ ಬಿದ್ದೋಯ್ತು ಅಂತ ಲೇಟ್ ಆಗಿಬಿಟ್ರೆ ಸೋರ್ ಬೈದ್ ಬಿಡ್ತಾರೆ. ಯಾಕೆ ಲೇಟ್ ಮಾಡ್ಕೋತೀರಾ? ಲೇಟ್ ಯಾಕಂದ್ರೆ ಏನಾದ್ರು ನಾವು ತಿನ್ನೋದು ಲೇಟ್ ಮಾಡಿದ್ರೆ, ಡ್ರೆಸ್ ಹಾಕೊಳ್ಳೋದು, ಬೆಳಿಗ್ಗೆ ಎದ್ದೇಳ ಲೇಟ್ ಆದ್ರೆ, ಆ ಥರ. ತಪ್ಪಲ್ವಾ ಅದು? ಬೇಗ ಎದ್ದೇಳ್ಬೇಕಲ್ವಾ, ರೆಡಿ ಮಾಡ್ಕೊಳ್ಬೇಕು. ಈಗ ಸ್ಪೀಡಾಗಿ ಹೋಗ್ತಿದ್ರೆ ಕಾರು ಏನಾಗುತ್ತೆ? ಅಂದ್ರೆ ಸ್ಪೀಡಾಗಿ ಹೋಗ್ತಿದ್ರೆ ಬೇರೆ ನಾಯಿ ಅದು ಕ್ರಾಸ್ ಮಾಡ್ತಿರುತ್ತೆ, ಜನರು ಕ್ರಾಸ್ ಮಾಡ್ತಿರ್ತಾರೆ, ಆಗ ಮೆಲ್ಲೆ ಹೋಗ್ಬೇಕಂತ ರೂಲ್ಸ್ ಇರುತ್ತೆ. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ನಾವು ಮೆಲ್ಲೆ ಕಾರ್ ಓಡಿಸ್ಬೇಕು. ಮೆಲ್ಲಗೆ ಓಡಿಸ್ಬೇಕು ಅಂದರೆ ಏನು ಮಾಡಬೇಕು? ಬೈಕ್ ಆಗಲಿ ಕಾರ್ ಆಗಲಿ ಮೆಲ್ಲೆ ಓಡಿಸ್ಬೇಕಂದ್ರೆ ಬೇರೆಯವ್ರಿಗೆಲ್ಲ ಏನೂ ಆಗಬಾರ್ದು, ನಾವು ಮೆಲ್ಲೆ ಹೋಗಬೇಕು, ಹಾರ್ನ್ ಮಾಡ್ತಿರ್ಬೇಕು, ಆಮೇಲೆ ಮೆಲ್ಲೆ ಹೋಗಬೇಕು. ಏನಾದರೂ ಸ್ಪೀಡಾಗಿ ಹೋದರೆ ಆಕ್ಸಿಡೆಂಟ್ ಆಗುತ್ತೆ, ನಮ್ಮ ಮೇಲೆ ಬಂದ್ಬಿಡುತ್ತೆ, ಹಾಗಾಗಿ ಮೆಲ್ಲೆ ಹೋಗ್ಬೇಕು. ನಾವು ಬೇಗ ರೆಡಿ ಆಗಬೇಕು ಅಂದರೆ ಎಲ್ಲ ಎದ್ದೇಳೋದು ಬೇಗ, ತಿನ್ನೋದು ಬೇಗ, ಎಲ್ಲ ಬೇಗ ಮಾಡಬೇಕು. ರಾತ್ರಿ ಬೇಗ ಹೋಮ್ವರ್ಕ್ ಎಲ್ಲ ಮಾಡಿಬಿಟ್ಟು ಬೇಗ ಮಲ್ಕೊಂಡು ಬೇಗ ಎದ್ದೇಳಬೇಕು. ವೆರಿ ಗುಡ್, ತುಂಬ ಚೆನ್ನಾಗಿ ಮಾತಾಡಿದೀಯ ನೀನು. ಆಯಿತಾ? ಈಗ ಕಡೆಯದಾಗಿ ನಮ್ಮ ಪುಟಾಣಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ? ರೇಡಿಯೋ ಕೇಳ್ತಾ ಇದ್ದಾರೆ ನಿನ್ನ ಮಾತನ್ನು. ಕರಿಷ್ಮಾ ಏನು ಹೇಳ್ತಾಳೆ ನಮಗೆ ಅಂತ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ? ನೀವು ನನ್ನ ಮಾತುಗಳನ್ನೆಲ್ಲ ಕೇಳಿಸ್ಕೊಳಿಕ್ಕೆ ಧನ್ಯವಾದಗಳು. ಹೌದಾ? ಯಾರು ಹೇಳ್ಕೊಟ್ರು ಈ ಥರ ಹೇಳು ಅಂತ? ನಾನೇ. ನೀನೇ ಕಲ್ತ್ಕೊಂಡಾ? ಪೇರೆಂಟ್ಸ್ ಹೇಳ್ದು ಚೆನ್ನಾಗಿ ಹೇಳ್ಬೇಕು. ಪೇರೆಂಟ್ಸು ಚೆನ್ನಾಗಿ ಹೇಳಬೇಕು. ಏನು ಹೇಳಬೇಕು? ಅಂದ್ರೆ ಅವ್ರು ಏನೇ ಕ್ವಶನ್ಸ್ ಕೇಳಿದ್ರು ಆನ್ಸರ್ಸ್ ಹೇಳ್ಬೇಕಂತ. ಹೌದಾ? ಸ್ಕೂಲ್ ಯಾವುದು ಆ ಥರ. ಅವ್ರು ಹೇಳ್ಕೊಟ್ಟಿದ್ದಾರಾ ಹೀಗೆ ಹೇಳಬೇಕು ಅಂತ? ಆಯಿತು, ಚೆನ್ನಾಗಿ ಮಾತಾಡಿದ್ದೀರಾ. ಹೋಗೋಣ. ಇನ್ನೇನಾದರೂ ಇದೆಯಾ ಹೇಳೋದು? ಇನ್ನೇನು ಇಲ್ವಾ? ಅಜ್ಜಿ ತಾತನ ಬಗ್ಗೆ ಏನೂ ಇಲ್ವಾ ಹೇಳೋಕ್ಕೆ? ಅಜ್ಜಿ ಯಾಕೆ ಇಷ್ಟ ನಿನಗೆ? ಅಜ್ಜಿ ಕಂಡ್ರೆ ಇಷ್ಟ ಯಾಕಂದರೆ ಅವರು ನಂಗೆ ಕೇರ್ ಮಾಡ್ತಾರೆ, ಮತ್ತು ಹೀಗೆ ಮಾಡ್ಬೇಕು ಹಾಗೆ ಮಾಡಬೇಕು ಅಂತ ರೂಲ್ಸ್ ಇರುತ್ತೆ, ಅದನ್ನೆಲ್ಲ ಹೇಳ್ಕೊಡ್ತಾರೆ ಏನು ಮಾಡಬೇಕಂತ. ಮತ್ತು ಅವರು ಡ್ರಾ ಹೆಂಗೆ ಮಾಡೋದು, ಕಲರ್ ಹೆಂಗೆ ಹಚ್ಚಬೇಕು ಆ ಥರದ್ದೆಲ್ಲ ಹೇಳ್ಕೊಡ್ತಾರೆ. ಯಾವಾಗ ಅಮ್ಮ ಅಡಿಗೆ ಬಿಸಿ ಇರ್ತಾರೆ, ಅಕ್ಕನೂ ಬಿಸಿ ಇರ್ತಾರೆ, ಆಗ ಅಜ್ಜಿ ಫ್ರೀಯಾಗಿದ್ದಾಗ ಅವರು ರೀಡಿಂಗ್ ಎಲ್ಲ ಹೇಳ್ಸ್ಕೊಡ್ತಾರೆ. ಅಜ್ಜಿ ಹೆಸರೇನು? ಅಮ್ಮಮ್ಮ ಗೀತಾ. ತಾತನ ಹೆಸರು ಅಂತ ಕರಿತೀವಿ. ತಾತನ ಹೆಸರು ರಮೇಶ್. ನಾವು ಅವ್ರನ್ನ ನಾನ ಅಂತ ಕರಿತೀವಿ. ಏನು ಹೇಳ್ಕೊಡ್ತಾರೆ ತಾತ? ಕತೆಗಳು ಹೇಳ್ಕೊಡ್ತಾರೆ. ಅಂದ್ರೆ ಕತೆ ಅಂದ್ರೆ ಅವರು ಫ್ರೀ ಇದ್ದಾಗ, ಮತ್ತೆ ಅವರು ನಮಗೆ ಹಿಂಗ್ ಮಾಡಬೇಕು ಹಂಗೆ ಮಾಡಬೇಡ, ಅಲ್ಲಿಡ್ಬೇಡ ಅಲ್ಲಿಡು ಅಂತ ಆ ಥರ. ಈಗ ಅಜ್ಜಿ ತಾತನ್ನ ನೋಡ್ಕೊಳಕ್ಕಾಗಲ್ಲ ಅಂತ ವೃದ್ಧಾಶ್ರಮಕ್ಕೆ ಬಿಟ್ಬಿಡ್ತಾರೆ. ಅದಕ್ಕೆ ಏನು ಹೇಳ್ತೀಯ ನೀನು?
ಅದಕ್ಕೆ ಅಜ್ಜಿ ತಾತ ನಿಮಗೆ ಬೇಕೋ ಬೇಡವೋ? ಬೇಕು. ಅಜ್ಜಿ ತಾತ ಯಾಕೆ ಬೇಕಂದ್ರೆ ನಮಗೆ ಅವರು ಒಳ್ಳೆ ರೀತಿ ಹೇಳ್ಕೊಡ್ತಾರೆ, ಮತ್ತೆ ಅವ್ರು ಒಳ್ಳೆತನದಿಂದ ಇರ್ಬೇಕಂತ ಹೇಳ್ತಾರೆ. ಮತ್ತೆ ಅವರೆಲ್ಲ ಇಲ್ಲ ಅಂದ್ರೆ, ಪೇರೆಂಟ್ಸು ಇಲ್ಲ ಅಂದ್ರೆ ನಾವು ಒಬ್ಬರೇ ಇರ್ಬೇಕಂದ್ರೆ ನಮ್ಗೆ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಅಜ್ಜಿ ತಾತ ಅಮ್ಮ ಅಪ್ಪ ಎಲ್ಲ ಬೇಕು. ಎಲ್ಲ ಬೇಕು. ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ಲರೂ ಇರಬೇಕು. ಆವಾಗ ಮಗು ಏನಿರುತ್ತೆ? ಅವಾಗ ಮಗು ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗುತ್ತೆ, ಖುಷಿಯಾಗಿರುತ್ತೆ. ಕೇಳಿದ್ರಲ್ಲ ಪುಟಾಣಿಗಳೇ, ಇಷ್ಟು ಹೊತ್ತು ವಿರಾಜಪೇಟೆಯ ಅಮ್ಮತ್ತಿಯ ಅವಳಿ ಮಕ್ಕಳಾದ ಸಂಗಮೇಶ್ವರ ಎಂ, ಕರೀನಾ, ಕರಿಷ್ಮಾ, ಅಶ್ವಿನ್ ಕುಮಾರ್ ಅವರು ಮಾತನಾಡಿದಂತಹ ಮಾತುಗಳನ್ನು ಎಷ್ಟೆಲ್ಲ ಚೆನ್ನಾಗಿ ಮಾತನಾಡಿದ್ರು. ಜಗಳ ಮಾಡ್ತಾರೆ, ಫ್ರೆಂಡ್ಸ್ ಆಗ್ತಾರೆ. ನಮಗೂ ಒಂದು ಕಾತರ ಇರುತ್ತಲ್ವಾ, ಅವಳಿ ಮಕ್ಕಳು ಅಂದರೆ ಅವ್ರು ಜಗಳ ಮಾಡಲ್ಲ ಅಂತ. ನೋಡಿ, ಕರೀನಾ, ಕರಿಷ್ಮಾ ಗಲಾಟೆ ಮಾಡ್ಕೊಳ್ತಾರಂತೆ, ಕೋಪ ಇದೆ, ಬೇಸರ ಇದೆ. ಹಾಗೆಯೇ ಹೊಂದಿಕೊಂಡು ತಿಂಡಿ ಪದಾರ್ಥಗಳನ್ನು ಹಂಚಿಕೊಂಡು ತಿಂತಾರಂತೆ. ಚಿತ್ರಕಲೆ ಬಿಡಿಸುವಂಥದ್ದು, ಹಾಡು ಹೇಳುವಂಥದ್ದು, ಕಥೆ ಹೇಳುವಂಥದ್ದು ಮತ್ತು ಸ್ವರಚಿತ ಕಥೆಯನ್ನು ಹೇಳುವಂಥದ್ದು, ಇನ್ನೂ 10 ಹಲವು ಹವ್ಯಾಸಗಳು ಈ ಮಕ್ಕಳಲ್ಲಿ ಅಡಗಿದೆ. ಹೀಗೆಯೇ ನಿಮ್ಮ ಮಕ್ಕಳು ಕೂಡ ಪಟಪಟ ಅಂತ ಮಾತನಾಡ್ತಾರೆ ಅಂದರೆ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ ಯಾಕೆ ನೀವು ಭಾಗಿಯಾಗೋದಕ್ಕೆ ಪ್ರೋತ್ಸಾಹ ಕೊಡಬಾರ್ದು ಅಲ್ವಾ ಪೋಷಕರೇ? ಖಂಡಿತ ನಿಮ್ಮ ಮಕ್ಕಳಿಗೂ ಕೂಡ ಅವಕಾಶ ಇದೆ. ನೀವು ಮಡಿಕೇರಿ ಆಕಾಶವಾಣಿಯ ಕಚೇರಿಯನ್ನು ಕೆಲಸದ ದಿನಗಳಲ್ಲಿ ಭೇಟಿಯಾಗಬಹುದು. ಇನ್ನು ನಿಮ್ಮ ಭೇಟಿ ಮುಂದಿನ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ. ಅಚ್ಚಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು. ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮ ಎಷ್ಟು ಚೆನ್ನಾಗಿತ್ತು ಅಲ್ವಾ? ಇನ್ನು ಸಮಯ ಆಯ್ತು, ಟಾಟಾ ಬಾಯ್. ಭಾಗವಹಿಸಿದ್ದ ಪುಟಾಣಿಗಳು ವಿರಾಜಪೇಟೆ ಅಮ್ಮತ್ತಿಯ ಅವಳಿ ಮಕ್ಕಳಾದ ಸಂಗಮೇಶ್ವರ, ಕರೀನಾ, ಕರಿಷ್ಮಾ ಎಂ, ಅಶ್ವಿನ್ ಕುಮಾರ್. ಕಾರ್ಯಕ್ರಮದ ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.